ಜೀವನವೇ ಪಾಠಶಾಲೆ, ವಿದ್ಯಾರ್ಥಿಗಳಷ್ಟೇ ನಾವು ನೀವು. ಜೀವನ ಕಲಿಸಿದ ಪಾಠ ನಾವು ಕಲಿಯಲೇಬೇಕು. ಜೀವನವನ್ನು ಹಿಂದೆ ನೋಡಿ ತಿಳಿದುಕೊಳ್ಳಬೇಕು, ಮುಂದೆ ನೋಡಿ ಬದುಕಬೇಕು. ಅಂದುಕೊಂಡಂತೆ ಬದುಕಲು ಸಾಧ್ಯವಿಲ್ಲ, ಆದರೆ ಅದಕ್ಕಿಂತ ಹೆಚ್ಚಾಗಿ ಬದುಕಬಹುದು. ಜೀವನದಲ್ಲಿ ಆತ್ಮವಿಶ್ವಾಸ ಇರಬೇಕು ಅಷ್ಟೇ. ನೀವು ಸಂತೋಷದ ಜೀವನವನ್ನು ಬದುಕಲು ಬಯಸಿದರೆ ನಿಮ್ಮ ಗುರಿಯೆಡೆಗೆ ಗಮನವಿರಬೇಕೇ ವಿನಃ ಜನರು ಅಥವಾ ವಸ್ತುಗಳೆಡೆ ಅಲ್ಲ ಎಂಬ ಮಾತನ್ನ ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ್ದಾರೆ. ನೊಣಗಳು ನಮ್ಮ ಸುಂದರವಾದ ಇಡೀ ದೇಹವನ್ನು ಬಿಟ್ಟು ಗಾಯದ ಮೇಲೆಯೇ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿರುವ ಸದ್ಗುಣಗಳನ್ನು ಬಿಟ್ಟು ಲೋಪದೋಷಗಳನ್ನು ಮಾತ್ರ ಹೋಗ್ತಾ ಇರ್ತಾರೆ. ನೀವು ಒಳ್ಳೆಯ ಕೆಲಸ ಮಾಡಿದರೆ ಯಾರಿಗೂ ನೆನಪಿರುವುದಿಲ್ಲ, ನೀವು ತಪ್ಪು ಕೆಲಸ ಮಾಡಿದರೆ ಯಾರೂ ಮರೆಯುವುದಿಲ್ಲ. ಬದುಕಿನಲ್ಲಿ ಸಾಧನೆ ಮಾಡಬೇಕೆಂಬ ಬಯಕೆ ಇದ್ದರೆ ಋಣಾತ್ಮಕ ಆಲೋಚನೆಗಳಿಗೆ, ಸಲಹೆಗಳಿಗೆ ಮತ್ತು ಸಂಭಾಷಣೆಗಳಿಗೆ ಕಿಂಚಿತ್ತೂ ಬೆಲೆ ಕೊಡಬೇಡಿ. ಅರ್ಥವಿಲ್ಲದ ಲೋಕ ಇದು, ಅರ್ಥವಾಗದೆ ಉಳಿದು ಬಿಡಬೇಕು. ನಾವು ಏನೆಂದು ಇಲ್ಲಿ ಯಾರಿಗೂ ಅರ್ಥೈಸುವ ಅಗತ್ಯವಿಲ್ಲ. ಮರಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ, ಬದುಕಿರುವಾಗ ಮಾತಿನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ಲುವವರು ನಮ್ಮವರೇ. ಈ ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಗಳು ನಮ್ಮವರೇ. ಅಕ್ಕಿಯಲ್ಲಿ ನೆಲ್ಲು, ರಾಗಿಯಲ್ಲಿ ಕಲ್ಲು, ಆದಿಯಲ್ಲಿನ ಮುಳ್ಳು, ಸಂಬಂಧದೊಳಗಿನ ಸುಳ್ಳು ಇದ್ದಾಗ ಮುಲಾಜಿಲ್ಲದೆ ದೂರ ಎಸೆದು ಬಿಡಿ. ಕಷ್ಟ ಮತ್ತು ಸಮಸ್ಯೆಗಳಿಗೆ ಎರಡೇ ಔಷಧಿ, ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಸಮಾಧಾನ ಮಾಡುವವರು ಯಾರೂ ಇಲ್ಲವಾಗಿದ್ದಾಗ ದುಃಖದಿಂದ ಕೊರಗುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಈ ಮೋಸದ ಜಗತ್ತಲ್ಲಿ ರಾಮಂತರ ಕಾಣಬೇಕು, ರಾವಣಂತರ ಬದುಕಬೇಕು. ನಮ್ಮ ಹತ್ತಿರ ಎಲ್ಲ ಇದ್ದಾಗ ನಮ್ಮವನು ಅಂತಾರೆ, ಏನೂ ಇಲ್ಲದೆ ಇರುವಾಗ ಯಾರೋ ನೀನು ಅಂತಾರೆ. ಇಷ್ಟೇ ಕಣ್ರಿ ಜೀವನ. ನಮಗೆ ಕಷ್ಟ ಬಂದಿದೆ ಎಂದು ಕಣ್ಣೀರು ಖಾಲಿ ಮಾಡಿದರೆ ಮುಂದೊಂದು ದಿನ ಸುಖ ಬಂದಾಗ ಆನಂದ ಬಾಷ್ಪಕ್ಕೆ ನೀರಿನ ಅಭಾವ ಆಗಿಬಿಡುತ್ತೆ. ಪ್ರಪಂಚ ಹೇಗೆ ಅಂದರೆ ನೋವು ತನಗಾದರೆ ಮಾತ್ರ ಅದು ನೋವು, ಬೇರೆಯವರಿಗೆ ಆದರೆ ಅದು ಹಣೆ ಬರಹ. ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡಿ ನಿಮ್ಮ ಬೆನ್ನ ಹಿಂದೆಯೇ ನಿಮ್ಮನ್ನು ಹಾಳು ಮಾಡಲು ಯೋಚಿಸುವ ಜನರಿಂದ ದೂರ ಇರಿ. ಅಂತಹ ಜನರ ಸಹವಾಸವನ್ನು ಎಂದಿಗೂ ಮಾಡಬೇಡಿ. ಧನ್ಯವಾದಗಳು. ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.